ಹಲೋ, ವೆಲ್ಕಮ್ ಟು ಕ್ರಿಯೇಟಿವ್ ಮೈಂಡ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ KSIC ಸ್ಯಾರಿಗಳನ್ನ ಹೇಗೆ ಮೇಂಟೈನ್ ಮಾಡಿದ್ದೀನಿ, ಯಾವ ಥರ ಅದನ್ನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮೆಲ್ರಿಗೂ ತೋರಿಸ್ತೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ KSIC ಸ್ಯಾರಿಗಳು ತುಂಬ ಎಕ್ಸ್ಪೆನ್ಸಿವ್. ಸೊ ಅದನ್ನು ತೊಗೊಳೋದಷ್ಟೇ ಅಲ್ಲ, ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೀರೆಗಳನ್ನ ನಾವು ಹ್ಯಾಂಗರ್ಗೆ ಹಾಕಿ ತುಂಬ ದಿನಗಳ ಕಾಲ ಆ ಥರ ಇಡಬಾರ್ದು. ಮತ್ತು ಒಂದೇ ಫೋಲ್ಡಿಂಗಲ್ಲೂ ಕೂಡ ಇಡಬಾರ್ದು. ನಾವು ಆ ಸೀರೆಗಳನ್ನ 3 ತಿಂಗಳಿಗೆ ಒಂದ್ಸತಿನಾದ್ರೂ ತೆಗೆದು ಬಿಸಿಲಿಗೆ ಹಾಕಿ ಮತ್ತೆ ಅದನ್ನು ಫೋಲ್ಡ್ ಮಾಡುವಾಗ ರಿವರ್ಸಲ್ಲಿ ಫೋಲ್ಡ್ ಮಾಡಿ ಇಡಬೇಕು. ಫಾರ್ ಎಕ್ಸಾಂಪಲ್, ಈ ಸತಿ ನೀವು ಇಟ್ಟಾಗ ಅದನ್ನು ಸೀದಾ ಇಟ್ಟಿದ್ರಿ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಅದನ್ನು ಉಲ್ಟಾ ಫೋಲ್ಡ್ ಮಾಡಿ ಇಡಬೇಕು. ಸೊ ಆ ಥರ ಮಾಡೋದ್ರಿಂದ ಆ ಫೋಲ್ಡಿಂಗ್ ಒಂದೇ ಥರ ಫೋಲ್ಡಿಂಗ್ ನಿಮಗೆ ಉಳ್ಕೊಳ್ಳೋದಿಲ್ಲ. ಮತ್ತು ಅದು ಚೇಂಜ್ ಆಗೋದ್ರಿಂದ ಅದು ಅದೇ ಜಾಗದಲ್ಲಿ ಕಟ್ ಆಗೋದು, ಹರಿಯೋದು ಚಾನ್ಸಸ್ಸು ಬಹಳ ಕಮ್ಮಿ ಇರುತ್ತೆ. ಸೊ ನಾನು ಫಸ್ಟು KSIC ಸ್ಯಾರಿಗಳನ್ನ ಇಡೋದಕ್ಕೆ ಈ ಥರ ಮನೆಯಲ್ಲೇ ಇದ್ದಂತಹ ವೇಸ್ಟ್ ಪಂಚೆ ಬಟ್ಟೆಗಳನ್ನ ಟೇಲರಿಗೆ ಕೊಟ್ಬಿಟ್ಟು ಒಂದು ಕಸ್ಟಮೈಸ್ಡ್ ಬ್ಯಾಗ್ಗಳನ್ನ ನಾನು ಸ್ಟಿಚ್ ಮಾಡಿಸಿದ್ದೆ. ಸೊ ಅದರಲ್ಲಿ ನಾನು ಇಡ್ತಾ ಇದ್ದೆ ಸೀರೆಗಳನ್ನ. ಇದನ್ನು ನಾನು ಆಲ್ಮೋಸ್ಟ್ 3-4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೆ. ಬಟ್ ಇದ್ರದ್ದು ಡಿಸಡ್ವಾಂಟೇಜಸ್ ಏನು ಅಂತಂದರೆ, ಸೀರೆ ಸರಿಯಾಗಿ ಸ್ಟಿಫಾಗಿ ಕೂತ್ಕೊಳ್ಳೋದಿಲ್ಲ, ಆ ಕಡೆ ಈ ಕಡೆ ಜಾರ್ತಾ ಇರುತ್ತೆ. ಮತ್ತು ಇದು ಎಲ್ಲೂ ಸೀ ಥ್ರೂ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರೋ ಕಾರಣ ನಾನು ಯಾವ ಸೀರೆನ ಇದರೊಳಗೆ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ. ನಾನು ಪ್ರತಿ ಸಲ ಎಲ್ಲದನ್ನು ಓಪನ್ ಮಾಡಿ ನೋಡಬೇಕು ಕಲರ್‌ನ. ನಾನು ಆಮೇಲೆ ತೊಗೋಬೇಕಾಗಿತ್ತು. ಸೊ ಕಂಪ್ಲೀಟಾಗಿ ವೇಸ್ಟ್ ಅಥವಾ ಬ್ಯಾಡ್ ಐಡಿಯಾ ಅಂತ ಏನಿಲ್ಲ. ಸ್ಟಿಲ್ ಐ ಕ್ಯಾನ್ ಯೂಸ್ ದೆಮ್. ನಾನು 3-4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು ಈ ಥರ ಒಂದು ಏನಾದರೂ ವೇಸ್ಟ್ ಪಂಚೆ ಬಟ್ಟೆ ಆ ಥರ ಏನಾದ್ರು ಇದ್ದರೆ ನೀವು ಬ್ಯಾಗ್‌ಗಳನ್ನ ಸ್ಟಿಚ್ ಮಾಡಿಸ್ಬೋದು. ಸೀರೆಗಳನ್ನ ಸ್ಟೋರ್ ಮಾಡ್ಬೋದು. ಏಕೆಂದರೆ ಸೀರೆಗಳಂದರೆ ತುಂಬ ವೆರೈಟೀಸ್ ಸೀರೆ ಇರುತ್ತೆ. KSIC ಮಾತ್ರ ಅಲ್ಲ. ಸೊ ಇದು KSIC, ಕ್ರೇಪ್ ಸಿಲ್ಕು ಅಥವಾ ರೇಷ್ಮೆ ಸೀರೆಗಳು ಎಲ್ಲ ಥರದ ಸೀರೆಗಳನ್ನ ಸ್ಟೋರ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಲೇಟರ್ ಆನ್ ನಾನು ಯೂಟ್ಯೂಬಲ್ಲಿ ಇದು ಸ್ಕ್ರಿಲ್ ಅಂತ ಒಂದು ಸ್ಯಾರಿ ಪೌಚಸ್‌ನ ನೋಡಿದೆ. ನನಗೆ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು. ಆಮೇಲೆ ಕಾಟನ್ ಮೆಟೀರಿಯಲ್ ತುಂಬ ಸ್ಟಿಫ್ ಅನ್ನಿಸ್ತು ನೋಡೋದಕ್ಕೆ ಅಂತ ಆರ್ಡರ್ ಮಾಡಿದೆ. ದಿಸ್ ಈಸ್ $299 ಫಾರ್ 6 ಪೀಸಸ್. ಈ ಸ್ಯಾರಿ ಪೌಚಸ್ಸು ನಿಮಗೆ ಪ್ಯಾಕ್ ಆಫ್ 6, 12, 24 ಅಂತ ಅವೈಲೇಬಲ್ ಇದೆ. ಸೊ ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ರಿಂದ 6 ತರಿಸಿದೆ. ಸೊ ₹299 ಐ ಥಿಂಕ್ ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ನೀವು ಅಮೆಝಾನಲ್ಲಿ ಹೋದರೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಮಲ್ಟಿಪಲ್ ಸ್ಯಾರಿ ಪೌಚಸ್ ತೋರಿಸ್ತಾ ಇರ್ತಾರೆ. ಯಾವ್ದು ತೊಗೋಬೇಕು ಅಂತಾನೆ ಕನ್ಫ್ಯೂಸ್ ಆಗೋಗುತ್ತೆ. ಸೊ ಇದು ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸ್ಕ್ರಿಲ್ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಗೋ ಫಾರ್ ಇಟ್. ಆಲ್ರೆಡಿ ನಾನು ಇದನ್ನು ವಾಶ್ ಮಾಡಿ ಇದರಲ್ಲಿ ಸೀರೆನ ಸ್ಟೋರ್ ಮಾಡಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಜಿಪ್ಪು ಚೆನ್ನಾಗಿದೆ. ಒಳ್ಳೆ ಕಾಟನ್ ಮೆಟೀರಿಯಲ್ಲು. ವಾಶ್ ಆದಮೇಲೆ ಇನ್ನೂ ಅದು ತಿಕ್ಕಾಯಿತು. ಆ್ಯಂಡ್ ಸೀತ್ರು ಇರೋದ್ರಿಂದ ನೀವು ಯಾವ ಸೀರೆ ಇಟ್ಟಿದ್ದೀರಾ ಅಂತ ಈಸಿಯಾಗಿ ಕಾಣಿಸುತ್ತೆ. ಈ ಥರ ಸೀರೆಗಳನ್ನ ಜೋಡಿಸೋದ್ರಿಂದ ನೋಡಕ್ಕೆ ಚೆನ್ನಾಗೂ ಕಾಣುತ್ತೆ. ಸೀರೆಗಳು ಮೇಂಟೈನ್ ಆಗುತ್ತೆ. ಹಾಗೆ ನೋಡಲಿಕ್ಕೆ ಆರ್ಗನೈಸ್ಡ್ ಅಂತಾನೂ ಅನ್ಸುತ್ತೆ. KSIC, ಕ್ರೀಪ್ ಸಿಲ್ಕು, ರೇಷ್ಮೆ ಸೀರೆಗಳು, ಫ್ಯಾನ್ಸಿ ಸ್ಯಾರಿಗಳು ಎಲ್ಲ ಥರದ ಸೀರೆಗಳನ್ನ ನೀವು ಸ್ಟೋರ್ ಮಾಡಿಡ್ಬೋದು. ಒಂದು ಸ್ಯಾರಿ ಪೌಚ್‌ನಲ್ಲಿ ಒಂದೇ ಸೀರೆ ಹಾಕ್ಲಿಕ್ಕಾಗೋದು. ಸೊ ನೋಡಿ, ಆಲ್ರೆಡಿ ನಾನು ಸೀರೆಗಳನ್ನೆಲ್ಲ ಇದರಲ್ಲಿ ಜೋಡಿಸಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಆರ್ಗನೈಸ್ಡ್ ಅನ್ಸುತ್ತೆ. ಸೊ ನೀವು ಕೂಡ ನಿಮ್ಮ ಸ್ಯಾರಿಗಳನ್ನ ಈ ಥರ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ನು ನಿಮಗೂ ಯೂಸ್‌ಫುಲ್ ಆಗಿದೆ ಅಂತ ಅನ್ಸಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.